ನನ್ನ ಜೀವನಕ್ಕೆ ಮುಂಗಾರು ಮಳೆಯಾಗಿ ನೀವು ಬಂದು ನನ್ನ ಆಸೆಯನ್ನೆಲ್ಲ ಈಡೇರಿಸಿದ್ರಲ್ಲ. ಹಾ, ತುಂಬ ಸಮಯವಾಯಿತು. ನಾನಿನ್ನೂ ಮನೆಯಲ್ಲಿ ಅಡುಗೆ ಮಾಡಬೇಕು. ಅಕ್ಕ ಬರುವ ಹೊತ್ತಾಯಿತು, ನಾನು ಹೋಗಿ ಬರ್ತೀನಿ. ಹಾಗಾದರೆ ನಮ್ಮ ಮುಂದಿನ ಭೇಟಿ ಮನೆಯಲ್ಲಿ ಮತ್ತೆ ಯಾರು ಇಲ್ಲದ ಸಮಯ ಹೇಳಿ ಕಳಿಸ್ತೀನಿ. ಅಣ್ಣ, ಯಾರು ಮೂರನೇ ಸಲ ಏನಾದ್ರು ಪರ್ಸನಲ್ ವಿಷಯ ಬಂದು ಹತ್ತು ತೆಗಿತೀನಿ. ನಿನಗೆ ಇನ್ನೊಂದ್ಸಲ ಪರ್ಸನಲ್ ವಿಷಯ ಬಂದು ಹತ್ತು ತೆಗಿತೀನಿ. ನಾ ಬೀಸಿದ ಮೋಸದ ಗಾಣದಲ್ಲಿ ಸಿಕ್ಕಿ ಹಾಕಿಕೊಂಡ ಮೀನ ಎಲ್ಲ ಮುಂದೆ ಆಡಲೇಬೇಕು. ಜಯರಾಜ್, ಹಬ್ಬಿನಿಂದ ಸಿಕ್ಕವರನ್ನು ಕೊಂದು ಬೇಟೆಯಾಡ್ತಿದ್ದೀವಲ್ಲ, ಆದರೆ ಎಂದು ನಿನ್ನ ತಂಗಿಯಿಂದಲೇ ನಿನ್ನನ್ನು ಸ್ಮಶಾನಕ್ಕೆ ಕಳಿಸಲೇಬೇಕು. ಕಾಡಮೃಗ ಒಂದು ದಾರಿ ತಪ್ಪಿ ನಾಡಿಗೆ ಬಂದಂತೆ ಕಾಣುತ್ತಿದ್ದಿಲ್ಲ ಮಿಸ್ಟರ್ ಪೃಥ್ವಿರಾಜ್. ಮಿಸ್ಟರ್ ಅರ್ಜುನ್, ಕಾಡಿನಲ್ಲಿ ಆಹಾರ ಸಿಗಲಾದಾಗ ನಾಡಿಗೆ ಬರುವುದು ಕಾಡಮೃಗಗಳ ಲಕ್ಷಣವಲ್ಲವೇ? ನಾಡಿಗೆ ಬಂದ ಕಾಡಮೃಗವನ್ನು ಕಲ್ಲು ಬಡಗೆಯಿಂದ ಹೊಡೆದ ಜನ ಕೊಲ್ಲುತ್ತಾರೆಂಬುದು ಎಚ್ಚರ ಇರಲಿ ಮಿಸ್ಟರ್ ಪೃಥ್ವಿರಾಜ್. ನೋಡು ಮಿಸ್ಟರ್ ಅರ್ಜುನ್, ಮೋಸದ ರುಚಿ ಕಂಡ ಕಾಡಮೃಗಕ್ಕೂ ಜೀವನದ ಬಯರಲ್ಲ, ಅದಕ್ಕೆ ಹಸು ಹಿಂಗಬೇಕಷ್ಟೇ. ಅದಕ್ಕೆ ಆಹಾರ ಸಿಕ್ಕಿತ್ತು, ಖುಷಿಯಿಂದ ಉಂಡು ಹೋಗ್ತಾ ಇದ್ದೇನೆ. ಮವ, ಅಕ್ಕ ಮನೆಯಲ್ಲಿಲ್ಲ. ಇವತ್ತು ಮಂಗಳವಾರ ಅಲ್ವೇ? ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಇನ್ನೇನು ಬರಬಹುದು. ಯಾಕೆ? ಏನಮ್ಮ ಶಿಲ, ಮನೆಗೆ ಯಾರಾದ್ರೂ ಬಂದಿದ್ರೆ? ಇಲ್ಲ ಮವ, ಬೆಳಗ್ಗೆಯಿಂದ ಮನೆಗೆ ಯಾರು ಬಂದಿಲ್ಲ. ಯಾಕೆ? ಯಾಕೆ ಇಲ್ಲಮ್ಮ, ಮನೆಯ ಮಾಲೀಕನು ಇಲ್ಲದ ಸಮಯನ ನೋಡಿಕೊಂಡು ಕಳ್ಳಬೇಕೆಂದು ಹಾಲು ಕುಡಿಯಬೇಕೆಂದು ಹಂಚು ಹಾಕುತ್ತಿತ್ತು. ಮನೆಯ ಬಾಲಬೆಕ್ಕನು ಬರುವುದನ್ನು ಕಂಡು ಬಾಲ ಮುದುರಿಸಿಕೊಂಡು ಓಡಿ ಹೋಯಿತು. ಅದಕ್ಕೆ ಕೇಳಿದೆ. ಹೋಗ್ಲಿ ಬಿಡು ಮಾವ, ಕದ್ದು ಹಾಲು ಕುಡಿಯೋದು ಬೆಕ್ಕಿನ ಹುಟ್ಟುಗುಣ ಅಲ್ವೇ? ಇದು ನಿನ್ನೆ ಹಿಂದಿನ ಮಾತಲ್ಲ, ತಲಾಂತರದಿಂದ ನಡೆದುಕೊಂಡು ಬಂದಿದೆ. ಯಾಕೆಂದ್ರೆ ಅದರ ಹುಟ್ಟುಗುಣ, ಕದ್ದು ಹಾಲು ಕುಡಿಯೋದ್ರ ಹುಟ್ಟುಗುಣ ಅಂದ್ಮೇಲೆ ನಾವೇನು ಮಾಡಲು ಸಾಧ್ಯ ಮಾವ? ಹೌದಮ್ಮ ಶೀಲ, ಕದ್ದು ಹಾಲು ಕುಡಿಯುವ ಬೆಕ್ಕುಗಳು ತುಂಬಿರುವ ಈ ಸಮಾಜದಲ್ಲಿ ತುಂಬಿದ ಹಾಲಿನ ಬಿಂದಿಗೆ ಬಾಯಿ ತಿರುದಷ್ಟು ಮುಟ್ಟಾಳದ ಮನೆತನದ ಮಾಲೀಕನೂ ನಾನಲ್ಲ. ಬೆಕ್ಕ ಬರುವ ದಾರಿಯನ್ನೇ ಕಂಡು ಬಿಸಿ ನೀರನ್ನೇ ಉಗ್ಗಿಸಿ ಭಯ ಹುಟ್ಟಿಸುವ ಮಾನವಂತರ ಮನೆತನದ ಮಾಲೀಕ ನಮ್ಮ ಮಾವ. ಹೆದರಿಸಿದ ಮಾತ್ರಕ್ಕೆ ಬೆಕ್ಕು ಮನೆಗೆ ಬರದೇ ಇರಬಹುದು, ಆದ್ರೆ ಹಾಲು ಕುಡಿಯೋದನ್ನು ಬಿಟ್ಟು ಬದುಕಲು ಸಾಧ್ಯವೇ ಮಾವ? ಏನಮ್ಮ ಶೀಲ, ಹಠಕ್ಕೆ ಬಿದ್ದು ಹಾಲು ಕುಡಿಯಬೇಕೆಂದು ಹಂಚು ಹಾಕಿದರೆ ಬೇಟೆಗಾರನ ಹಾಕಿದ ಬದಿಯಲ್ಲಿ ಸಿಕ್ಕ ಹಾಕಿಕೊಂಡು ಸಾಯುವುದು ನಿಶ್ಚಿತ. ಸಾಯೋದಕ್ಕೆ ಅದು ಮನೆಯಲ್ಲಿ ಸಾಕಿದ ಬೆಕ್ಕಲ್ಲ, ಕಾಡಲ್ಲಿ ಬೆಳೆದ ಕಾಡು ಬೆಕ್ಕು ಮಾವ. ಜೀವ ಕಳೆದುಕೊಳ್ಳುವ ಮಾತು ಇನ್ನೆಲ್ಲಿದೆ ಮಾವ? ಶೀಲ, ಬೇಟೆಗಾರನ ಬೇಟೆಯಾಡುವುದು ಕಾಡು ಪ್ರಾಣಿಗಳನ್ನೇ ಹೊರತು ನಾಡು ಪ್ರಾಣಿಗಳನ್ನಲ್ಲ. ಬೇಟೆ ಆಡುವ ಬೇಟೆಗಾರರ ಬೇಟೆ ತಪ್ಪಿಸುವ ಪ್ರಾಣಿಗಳೆಷ್ಟಿಲ್ಲ ಮಾವ. ಶೀಲ, ಕುಂಬಾರನು ಮಾಡಿದ ಗಡಿಗೆಯಲ್ಲಿ ಹಾಲು ತುಂಬಿಟ್ಟು ಈ ಹಾಲನ್ನು ಕಾಯುವ ಜವಾಬ್ದಾರಿ ನಿನ್ನದೆಂದು ಕಟ್ಟಪ್ಪಣೆ ಮಾಡಿದಾಗ ಆ ಗಡಿಗೆಗಿರುವ ನೇಹತ್ತು ಹಾಲಿಗೆ ಸಹ ಇರಬೇಕಾಯಿತು. ಹಾಗಾದ್ರೆ ಜವಾಬ್ದಾರಿಯಿಂದ ಇಟ್ಟ ಆ ಮಣ್ಣಿನ ಮಡಿಕೆಯ ತುಂಬಿದ ಹಾಲಿಗೆ
ಒಂದೇ ಒಂದು ಹುಳಿ ಬಿದ್ದು ಅವಾಗ ಏನ್ ಮಾಡ್ತೀಯ ಮಾವ ನೀನು? ಹೌದಮ್ಮ ಸೀದಾ, ತುಂಬಿದ ಹಾಲಿನಲ್ಲಿ ಒಂದು ತೊಟ್ಟು ಹಿಸಿಕು ಹುಳ ಬಿದ್ದರೆ ಸಾಕು, ಹಾಲಿಗೆ ಹಾಲೇ ಕೆಟ್ಟು ಹೋಗುತ್ತದೆ. ಅದಕ್ಕೆ ಕವಿಗುರು ರಾಜರು ಒಂದು ಮಾತನ್ನು ಹೇಳಿದ್ದಾರೆ, ಎಚ್ಚರ ತಂಗಿ ಎಚ್ಚರ, ಈ ಕಲಿಯುಗದಲ್ಲಿ ಕಾಮದ ಹುಚ್ಚಾಡಿದ್ದಾರೆ ಎಚ್ಚರ ಅಂತ. ಒಂದು ವೇಳೆ ಹುಳಿ ಬಿದ್ದ ಹಾಲನ್ನು ಕೆಟ್ಟು ಹೋಗುತ್ತೆ ಅನ್ನುವ ಈ ಸಮಾಜ ಇದ್ರೆ ಅದೇ ಹುಳಿ ಬಿದ್ದ ಹಾಲನ್ನು ಮಜ್ಜಿಗೆ ಮೊಸರು ಮಾಡಿ ಊಟ ಮಾಡಿ ಆನಂದದಿಂದ ಇದ್ದಿದ್ದನ್ನು ನೀನು ನೋಡಿರ್ಬೇಕಲ್ವೇ ಮಾವ? ಹೌದಮ್ಮ ಸೀದಾ, ಹುಳಿ ಹಿಂಡದ ಹಾಲನ್ನು ಮಜ್ಜಿಗೆ ಮೊಸರಿಂದ ತಯಾರಿಸಬಹುದು ನಿಜ, ಆದರೆ ಮಾನವಂತರ ಮನೆಯಿಂದ ಹಾಲಿದ ಹುಳಿಯಪ್ಪನ್ನು ಹಾಕಿ ಮಾಡಿದ ಮಜ್ಜಿಗೆ ಮೊಸರು ಸುಗಂಧ ನಾರುತ್ತೆ. ಆದರೆ ಬೇರೆಯವರ ಹಿಂಡಿನ ಹುಳಿಯಿಂದ ಹೊಲಸು ನಾರುತ್ತೆ, ಅದಕ್ಕೆಲ್ಲಿಂದ ಬರುತ್ತೆ ಪರಿಮಳ. ಮಗ, ಕೆಟ್ಟು ಹೋಗುವ ಮಜ್ಜಿಗೆ ಮೊಸರನ್ನು ಕಡಗಾಲಿನಿಂದ ಕಡಿದು ಮಜ್ಜಿಗೆ ಮಾಡಿ ಅಥವಾ ಬೆಣ್ಣೆ ಮಾಡಿಟ್ಟು ತಿನ್ನಬಹುದಲ್ವೇ ಮಾವ? ಹೌದಮ್ಮ ಶೀಲಾ, ಕಡಗೋಲಿನಿಂದ ಕಟ್ಟದ ಮಾಡಿದ ಬೆಣ್ಣೆಗೆ ಜನ ಬಂದಾಗ ತಿನ್ನಲು ಕೊಡುವಾಗ ತಿನ್ನುವ ಬಾಯಿ ಸುಮ್ಮನಿರಬಹುದು ನಿಜ, ಆದರೆ ವಾಸನೆ ಅರಿಯುವ ಮೂಗು ಹೇಳುತ್ತದೆ ಇದು ಮಾನವಂತರ ಮನೆತನದ ಬೆಣ್ಣೆ ಅಲ್ಲ ಅಂತ. ಅಶೋಕಮ್ಮ, ಹೆಣ್ಣು ಎಷ್ಟು ಕದ್ದು ಹಾಗರ ಮಾಡಿ ಹಡಿದ ಮಗುವಿಗೆ ಸೂಳೆಯ ಮಗನೆನ್ನುತ್ತೆ ಈ ಸಮಾಜ ಹೊರತು ಕರತಿಯ ಮಗನೆನ್ನುವುದಿಲ್ಲ. ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ಈ ಎಲ್ಲ ತಪ್ಪನ್ನು ನಾನೇ ಮಾಡಿರೋ ರೀತಿ ಮಾತನಾಡ್ತಾ ಇದ್ರಲ್ಲ ನೀವು. ಮಗು ಕಾಲ ಮೇಲೆ ಹೇಸಿಗೆ ಮಾಡಿದ ಕ್ಷಣ ಮಗುವಿನ ಕಾಲನ್ನು ಕಡಿಯಕ್ಕಾಗಲ್ಲ. ಇನ್ನೊಂದು ಸಾರಿ ಈ ರೀತಿ ಮಾಡಬಾರದೆಂದು ಕೈ ಕಾಲು ತೊಳೆದು ಬುದ್ಧಿಯನ್ನು ಹೇಳಬೇಕು. ನಿನಗೊಂದು ಮಾತನ್ನು ಹೇಳುತ್ತೇನೆ ಕೇಳು. ಗಂಭೀರವಾಗಿ ವಿಚಾರ ಮಾಡ್ತದಂತ ಕಾಣುತ್ತೆ. ಏನಿಲ್ಲ ಗಂಗಾ, ಈ ಮನೆಗೆ ಕಿರಿಯ ಸುಶೀಲಲ್ಲ, ಅದಕ್ಕೆ ಸ್ವಲ್ಪ ಈ ಮನೆಗೆ ಹೊಂದಿಕೊಳ್ಳುವ ಬುದ್ಧಿ ಮಾತು ಹೇಳ್ತಿದ್ದೆ ಅಷ್ಟೇ. ಏನ್ರಿ ನೀವು ನನ್ನ ತಂಗಿಯನ್ನ ಅಷ್ಟು ದೊಡ್ಡಳು ಅಂತ ತಿಳ್ಕೊಂಡಿದ್ದೀರಾ? ವಿದ್ಯಾವಂತೆ, ಬುದ್ಧಿವಂತೆ, ಅದಕ್ಕಿಂತ ಮೇಲಾಗಿ ನನ್ನ ಮೈದಿನನಿಗೆ ತಕ್ಕ ರೂಪವತಿ. ಗಂಗಾ, ನೀನು ವರ್ಣಿಸುವ ರೀತಿ ನಿನ್ನ ತಂಗಿಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಹೋಗ್ಬಿಟ್ಲು. ಹೋಗ್ಲಿ ಬಿಡಿ. ನೋಡಿ, ಒಂದು ಹೆಣ್ಣು ತನ್ನ ಮನೆತನ ಯಾವಾಗಲೂ ನಗನಗ್ತಾ ಇರಬೇಕು ಅಂತ ಆಶೀರ್ವಾದ ಮಾಡಂತ ಅದೇವ್ರ ಹತ್ರ ಬೇಡ್ಕೊಂಡು ಬಂದೆ. ಅದು ಅಲ್ಲದೆ ಈ ನನ್ನ ಮುದ್ದಾದ ಗಂಡನಿಗೆ ಮುದ್ದಾಡೋದಕ್ಕೆ ಒಂದು ಮುದ್ದಾದ ಮಗು ಕೊಡು ಅಂತ ಬೇಡ್ಕೊಂಡು ಬಂದೆ. ಗಂಗಾ, ಮಗುವನ್ನು ಕೊಡುವ ದೇವರಲ್ಲಿ ನಿಂತಿರುವಾಗ ನೀನು ಕಂಡ ದೇವರಿಗೆ ಹರಿಕೆ ಹೋಗ್ತಾರೆ, ಮಗು ಸಿಗುವುದೇ? ಅಂದ್ರೆ ದಯಪಾಲಿಸೋ ದೇವ್ರಿಗೆ ಏನ್ ಬೇಕು ಏನೋ ಏನಂತ. ಈ ನನ್ನ ಮುದ್ದಾದ ಮಡದೆಯನ್ನು ಹತ್ತಿಕೊಂಡು ಮುದ್ದಾಡಿಸಬೇಕೆಂದು ನನ್ನ ಮನಸ್ಸು ಆತರಿಯುತ್ತಿದೆ. ಯಾವಾಗಲೂ ಬರೀ ಇದೇ ಆತು. ಯಾರಮ್ಮ ನೀನು ಯಾವಿನಿ, ಯಾವಿನಿ ಯಾರಮ್ಮ ನೀನು ಯಾವಿನಿ.
ಯಾಮಿನಿ ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ನಿನ್ನ ಮಗಳ ಯಾಮಿನಿ ನಿನ್ನ